ದೇವರು ನಮ್ಮನ್ನು ಸಂಧಿಸುವ ರೀತಿ ಅದ್ಭುತವಾಗಿದೆ. ನಮಗೆ ಇಂತಹ ಅದ್ಭುತ ಆಗಿದೆಯೋ? ಆತ್ಮೀಯ ಮಿತ್ರರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ವಾಕ್ಯಗಳ ಅಧ್ಯಯನವು ನಮ್ಮ ಬಾಳಿಗೆ ಬೆಳಕನ್ನು ನೀಡಿ ನಿರೀಕ್ಷೆಯನ್ನು ಹುಟ್ಟಿಸುತ್ತಿರುವುದರಿಂದ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಯೆಹೂದಕ್ಕೆ ದ್ವಿವಿಧ ದಂಡನೆ, ತಿರಸ್ಕರಿಸಲ್ಪಟ್ಟ ಯೆಹೋವನು ಇಸ್ರಾಯೇಲು ಮಾಡಿಕೊಂಡ ಸ್ವಂತ ದೇವರುಗಳು ಎಂಬ ವಿಷಯಗಳನ್ನು ತಿಳಿದುಕೊಂಡು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ತಪ್ಪಿದ್ದಲ್ಲಿ ತಿದ್ದಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥದ 2ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಪ್ರಿಯರೇ, ಈ 2ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಯೆಹೂದಕ್ಕೆ ದ್ವಿವಿಧ ಖಂಡನೆ ಎಂಬುದಾಗಿ. ಮೊದಲನೆಯ ಅಧ್ಯಾಯದಲ್ಲಿ ಯೆರೆಮೀಯನಿಗಾದ ವಿಶೇಷ ಕರೆ ಹಾಗೂ ಯೆರೆಮೀಯನ ನೇಮಕದ ಕುರಿತಾಗಿ ನೋಡಿದೆವು. ಅವನು ಯುವಕನಾಗಿದ್ದಾಗ ದೇವರು ಅವನನ್ನು ಕರೆದನು. ಬಹುಶಃ ಸುಮಾರು 20 ವರ್ಷ ಪ್ರಾಯದಲ್ಲಿ ದೇವರು ಯೆರೆಮೀಯನನ್ನು ಕರೆದಾಗ ಅರಸನಾದ ಯೋಷೀಯನು ಸುಮಾರು 22 ಅಥವಾ 21 ವರ್ಷದವನಿರಬಹುದು. ಹೀಗೆ ಇಸ್ರಾಯೇಲ್ ದೇಶದಲ್ಲಿ ಇಬ್ಬರು ಯುವಕರನ್ನು ನೋಡುತ್ತೇವೆ. ಯವನಸ್ಥನಾದ ಅರಸನು, ಯವನಸ್ಥನಾದ ಪ್ರವಾದಿಯು. ಇಂಥ ಕರೆಗೆ ತಾನು ಯೋಗ್ಯನೂ ಅಲ್ಲ, ಸಾಮರ್ಥ್ಯವುಳ್ಳವನೂ ಅಲ್ಲವೆಂಬುದನ್ನು ಯೆರೆಮೀಯನು ಸ್ಪಷ್ಟಪಡಿಸಿದನು. ತಾನು ಒಬ್ಬ ಪ್ರವಾದಿಯಾಗಲು ಯೋಗ್ಯನಲ್ಲವೆಂದು ತಿಳಿದುಕೊಂಡು ಅದನ್ನೇ ನೆವವನ್ನಾಗಿ ಹೇಳಿದನು. ಆದರೆ ದೇವರು ತನ್ನ ಮಾತುಗಳನ್ನು ಯೆರೆಮೀಯನ ಬಾಯಲ್ಲಿ ಹಾಕುತ್ತೇನೆಂದು, ಅವನು ತನ್ನ ಮಾತುಗಳನ್ನೆಲ್ಲ ದೇವರ ಮಾತುಗಳನ್ನೂ ತಿಳಿಸುತ್ತಾನೆಂದು ಹೇಳಿದನು. ಪ್ರಿಯರೇ, 2-6 ಅಧ್ಯಾಯಗಳು ಯೆರೆಮೀಯನ ಸೇವೆ ಆರಂಭದ 5 ವರ್ಷಗಳಿಗೆ ಸಂಬಂಧಪಟ್ಟದ್ದು. ಅವನು ಯೋಷೀಯನ ಆಳಿಕೆಯ 13ನೇ ವರ್ಷದಲ್ಲಿ ಪ್ರವಾದಿಸತೊಡಗಿದ್ದರಿಂದ ಈ ಸಂದೇಶಗಳು ದೇವಾಲಯದಲ್ಲಿ ಧರ್ಮಶಾಸ್ತ್ರ ಗ್ರಂಥವು ದೊರೆಯುವುದಕ್ಕಿಂತ 5 ವರ್ಷ ಮೊದಲಿನ ಸಂಗತಿಗಳಾಗಿವೆ. 7-9ನೇ ಅಧ್ಯಾಯದವರೆಗೆ ದೇವಾಲಯ ಶುದ್ಧೀಕರಣ, ಧರ್ಮಶಾಸ್ತ್ರ ಗ್ರಂಥ ದೊರಕಿದ್ದು ಇವುಗಳ ಕುರಿತಾಗಿದೆ. ಕರ್ತನಲ್ಲಿ ಪ್ರಿಯರೇ, ಗ್ರಂಥವು ದೊರಕಿದ್ದು ಓಷಿಯನ ಆಳಿಕೆಯ 18ನೇ ವರ್ಷದಲ್ಲಿ. 10-12ನೇ ಅಧ್ಯಾಯದವರೆಗೆ ಸುಧಾರಣೆಯ ಕಾಲದಲ್ಲಿನ ಸಂದೇಶಗಳನ್ನು, ಧರ್ಮಶಾಸ್ತ್ರ ದೊರೆತ ಬಳಿಕ ಉಂಟಾದ ಭಕ್ತಿ ಸಂಜೀವನದ ಕುರಿತಾಗಿಯೂ ಇದೆ. ಅಲ್ಲಿ ಆದಂಥ ಪುನರುಜ್ಜೀವನ ಮೇಲಿಂದ ಮೇಲೆ ಮಾತ್ರ ಆಗಿತ್ತು ಎಂದು ನಾವು ತಿಳಿಯಬಹುದು. ಯಾಕಂದರೆ ಅಲ್ಲಿ ದೇವರ ವಾಕ್ಯಕ್ಕೆ ಸರಿಯಾದ ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ. ಪ್ರಿಯರೇ, ದೇವರ ವಾಕ್ಯಕ್ಕೆ ನಿಜವಾದ ಪ್ರಾಮುಖ್ಯತೆ ಕೊಡದ ಹೊರತು ನಿಜವಾದ ಭಕ್ತಿ ಸಂಜೀವನ ಉಂಟಾಗಲು ಸಾಧ್ಯವಿಲ್ಲವೆಂಬುದನ್ನು ನಾವು ಮರೆಯಬಾರದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಚರಿತ್ರೆಯ ಈ ಭಾಗವನ್ನು ಸರಿಯಾಗಿ ತಿಳುಕೊಳ್ಳುವಂತೆ ನಾವು ಪ್ರವಾದನಾ ಪುಸ್ತಕಗಳ ಜೊತೆಗೆ ಚಾರಿತ್ರಿಕ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕಾಗಿದೆ. ಆದ್ದರಿಂದ ನಾವು 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯಕ್ಕೆ ಹಿಂತಿರುಗಿ ಈ ಸಮಯಕ್ಕೆ ಹೊಂದುವ ಯೆರೆಮೀಯನ ಪ್ರವಾದನೆಗಳನ್ನು ನೋಡೋಣ. ಪ್ರಿಯರೇ, ಓಷಿಯನು ಅರಸನಾದಾಗ 8 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲೇ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು ಎಂಬುದಾಗಿ 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಇಲ್ಲಿ ಒಬ್ಬ ಅರಸನು ಯೆಹೂದದ ಮುಂಜಾನೆಯ ಕಿರಣದಂತಿದ್ದಾನೆ. ಅವನು ತನ್ನ ಆಳಿಕೆಯ 8ನೆಯ ವರ್ಷದಲ್ಲಿ ಇನ್ನೂ ಯೌವನಸ್ಥನಾಗಿರುವಾಗಲೇ ತನ್ನ ಪೂರ್ವಿಕನಾದ ದಾವೀದನ ದೇವರನ್ನು ಹುಡುಕುವವನಾದನು. 12ನೇ ವರ್ಷದಲ್ಲಿ ಯೆಹೂದದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಇದ್ದ ಪೂಜಾ ಸ್ಥಳಗಳನ್ನು, ಆಶೇರ ಸ್ತಂಭಗಳನ್ನು, ಕೆತ್ತಿದ ಮತ್ತು ಎರಕದ ವಿಗ್ರಹಗಳನ್ನು ತೆಗೆದುಹಾಕಿ ದೇಶವನ್ನು
ಶುದ್ಧಪಡಿಸಿದನು ಎಂಬುದಾಗಿ 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 3ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆರೆಮೀಯನು ಪ್ರವಾದಿಸಿದ ಮೊದಲ 5 ವರ್ಷಗಳು ಈ ಅವಧಿಯಲ್ಲೇ ನಡೆದಿವೆ. ಇದಲ್ಲದೆ ಅವನು ಬಾಳ್ ದೇವತೆಗಳ ಯಜ್ಞವೇದಿಗಳನ್ನು ತನ್ನೆದುರಿನಲ್ಲಿಯೇ ಹಾಳು ಮಾಡಿಸಿ ಅವುಗಳ ಮೇಲಿದ್ದ ಸೂರ್ಯ ಸ್ತಂಭಗಳನ್ನು ಕಡಿಸಿ ಆಶೇರ ಸ್ತಂಭಕ್ಕೆ ಕೆತ್ತಿದ ಮತ್ತು ಎರಕದ ವಿಗ್ರಹ ಇವುಗಳನ್ನು ಒಡೆಸಿ ಪುಡಿ ಪುಡಿ ಮಾಡಿಸಿ ಅವುಗಳಿಗೆ ಯಜ್ಞವರ್ಪಿಸಿದವರ ಸಮಾಧಿಗಳ ಮೇಲೆ ಆ ಧೂಳನ್ನು ಚೆಲ್ಲಿಸಿದನು. ಅವುಗಳ ಪೂಜಾರಿಗಳ ಎಲುಬುಗಳನ್ನು ಆ ಯಜ್ಞವೇದಿಗಳ ಮೇಲೆ ಸುಡಿಸಿ ಯೆಹೂದದ ಮತ್ತು ಯೆರೂಸಲೇಮಿನ ಅಶುದ್ಧತ್ವವನ್ನೆಲ್ಲ ಪರಿಹರಿಸಿದನು. ಮನಸ್ಸೆ, ಎಫ್ರಾಯಿಮ್, ಸಿಮೆಯೋನ್, ನಫ್ತಾಲಿ ಪ್ರಾಂತಗಳ ಊರುಗಳ ಸುತ್ತಣ ಆಳು ಬೀಳುಗಳಲ್ಲಿದ್ದ ಯಜ್ಞವೇದಿಗಳನ್ನು ಕೆಡವಿಸಿ ಆಶೇರ ಸ್ತಂಭಗಳನ್ನು ವಿಗ್ರಹಗಳನ್ನು ಓಡಿಸಿ ಪುಡಿ ಪುಡಿ ಮಾಡಿಸಿ ಇಸ್ರಾಯೇಲ್ ದೇಶದಲ್ಲಿದ್ದ ಸೂರ್ಯ ಸ್ತಂಭಗಳನ್ನು ಕೆಡಿಸಿ ಯೆರೂಸಲೇಮಿಗೆ ಹಿಂತಿರುಗಿದನು. ಅವನು ತನ್ನ ಆಳಿಕೆಯ 18ನೇ ವರ್ಷದಲ್ಲಿ ದೇಶವನ್ನು ದೇವಾಲಯವನ್ನು ಶುದ್ಧಪಡಿಸಿದ ಮೇಲೆ ತನ್ನ ದೇವರಾದ ಯೆಹೋವನ ಆಲಯವನ್ನು ಜೀರ್ಣೋದ್ಧಾರ ಮಾಡಿಸುವುದಕ್ಕೋಸ್ಕರ ಅಚಲ್ಯನ ಮಗನಾದ ಶಾಫಾನನನ್ನು, ಪುರಾಧಿಕಾರಿಯಾದ ಮಾಸೇಯನನ್ನು, ಪ್ರಧಾನಮಂತ್ರಿಯಾಗಿದ್ದ ಯೋವಾಹಾಜನ ಮಗನಾದ ಯೋಹಾಹಾನನನ್ನು ಕಳುಹಿಸಿದನು ಎಂಬುದಾಗಿ 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 4ನೇ ವಚನದಿಂದ 8ನೇ ವಚನದವರೆಗೆ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದೇವಾಲಯವನ್ನು ಶುದ್ಧೀಕರಿಸಿ ಜೀರ್ಣೋದ್ಧಾರ ಮಾಡುವ ಈ ಕಾಲದಲ್ಲಿಯೇ ಯಾಜಕನಾದ ಹಿಲ್ಕೀಯನು ಮೋಶೆಗೆ ಕೊಡಲ್ಪಟ್ಟ ಧರ್ಮಶಾಸ್ತ್ರ ಗ್ರಂಥವನ್ನು ಕಂಡುಕೊಂಡನು. ಆ ದಿನದಲ್ಲಿ ಬಹುಶಃ ಧರ್ಮಶಾಸ್ತ್ರ ಗ್ರಂಥದ 2 ಪ್ರತಿಗಳು ಮಾತ್ರ ಇದ್ದವು, ಒಂದು ಅರಸನಿಗೂ ಇನ್ನೊಂದು ಮಹಾಯಾಜಕನಿಗೂ. ಓಶಿಯನು ಪಟ್ಟಕ್ಕೆ ಬರುವ ಮೊದಲು ದುಷ್ಟನು ದೇವರನ್ನು ಬಿಟ್ಟವನೂ ಆದ ಅವನ ಅಜ್ಜ ಮನಸ್ಸೆಯ ಕಾಲದಲ್ಲೂ ತಂದೆಯಾದ ಆಮೋನನ ಕಾಲದಲ್ಲೂ ಯೆಹೂದವು ಬಹು ಕೆಳಸ್ಥಿತಿಗೆ ತಲುಪಿತ್ತು. ಅವರು ದೇವರನ್ನಾಗಲಿ ಆತನ ವಾಕ್ಯವನ್ನಾಗಲಿ ಲಕ್ಷ್ಯ ಮಾಡಲಿಲ್ಲ. ಆಗ ಇದ್ದ ಧರ್ಮಶಾಸ್ತ್ರ ಗ್ರಂಥದ 1-2 ಪ್ರತಿಗಳು ಅಲಕ್ಷ್ಯ ಮಾಡಲ್ಪಟ್ಟು ದೇವಾಲಯದ ಕಸದ ರಾಶಿಯಲ್ಲಿ ಬಿದ್ದಿರಬಹುದು. ಪ್ರಿಯರೇ, ಯೆರೆಮೀಯನ ಮೊದಲನೆಯ ಸಂದೇಶವು ಜೀವವುಳ್ಳ ದೇವರನ್ನು ಬಿಟ್ಟ ಜನರಿಗೆ ಕೊಡಲ್ಪಟ್ಟಿತು. 2ನೇ ಅಧ್ಯಾಯ 1ನೇ ವಚನದಿಂದ 3ನೇ ಅಧ್ಯಾಯ 5ನೇ ವಚನದವರೆಗೆ ಗಮನಿಸಿರಿ. ಪ್ರಿಯರೇ, ಈ ಭಾಗಕ್ಕಿಂತ ಹೆಚ್ಚಿನ ದುಃಖದ ಹಾಗೂ ಮೃದುತ್ವದ ಭಾಗ ಸತ್ಯವೇದದಲ್ಲಿ ಬೇರೆಲ್ಲಿಯೂ ಕಾಣಲಿಕ್ಕಿಲ್ಲ. ಅದು ಮರೆಯಲ್ಪಟ್ಟು ಅವಮಾನಿಸಲ್ಪಟ್ಟ ದೇವರಿಂದ ಬಂದಿರುವ ಅತ್ಯಾಸಕ್ತಿಯ ಹಾಗೂ ಒತ್ತಾಯದ ಬೇಡಿಕೆಯಾಗಿರುತ್ತದೆ. ಅಪರಾಧ ಮಾಡಿದ ಜನಾಂಗದ ಕಡೆಗಿನ ಆತನ ಕೃಪೆ ಅನುಕಂಪಗಳು ತಿರುಗಿಕೊಳ್ಳದಿದ್ದರೆ ಬರುವ ಭಯಂಕರ ದಿನಗಳ ಎಚ್ಚರಿಕೆಯನ್ನೂ ಹೊಂದಿರುತ್ತದೆ. ಇದು ಸತ್ಯವೇದದಲ್ಲಿನ ಅತಿ ವಿಶೇಷವಾದ ಸಂವಾದವಾಗಿದೆ. ಬಾಲಕನಾದ ಓಶಿಯನು ನಿಜವಾಗಿಯೂ ದೇವರನ್ನು ಹುಡುಕುತ್ತಿದ್ದನು, ಆದರೆ ಅವನಲ್ಲಿ ದೇವರ ವಾಕ್ಯವಿರಲಿಲ್ಲ. ಆದರೆ ವಿಗ್ರಹಾರಾಧನೆಯನ್ನು ತೆಗೆದುಹಾಕಬೇಕೆಂದು ತಿಳಿದಿದ್ದನು. ಈಗ ಅವನನ್ನು ಈ ಕಾರ್ಯದಲ್ಲಿ ಪ್ರೋತ್ಸಾಹಿಸುವ ಒಬ್ಬ ಯುವ ಪ್ರವಾದಿ ಸಿಕ್ಕಿದ್ದಾನೆ. ತಿರಸ್ಕರಿಸಲ್ಪಟ್ಟ ಯೆಹೋವನು ಎಂಬ ವಿಚಾರವನ್ನು ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ಗಮನಿಸಿರಿ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನೀನು ಹೋಗಿ ಯೆರೂಸಲೇಮಿನ ಕಿವಿಗೆ ಮುಟ್ಟುವಂತೆ ಈ ಮಾತುಗಳನ್ನು ಸಾರು. ಯೆಹೋವನು ಈಗನ್ನುತ್ತಾನೆ, ನೀನು ಯೌವನದಲ್ಲಿ ನನ್ನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನು, ವಿವಾಹ ಕಾಲದ ನಿನ್ನ ಪ್ರೇಮವನ್ನು, ಬೀಜ ಬಿತ್ತಿಯೇ ಇಲ್ಲದ ಅರಣ್ಯದಲ್ಲಿ ನೀನು ನನ್ನನ್ನು ಹಿಂಬಾಲಿಸಿದ ನಿನ್ನ ಪಾತಿರುತ್ಯವನ್ನು ನಿನ್ನ ಹಿತಕ್ಕಾಗಿ ಜ್ಞಾಪಕದಲ್ಲಿಟ್ಟಿದ್ದೇನೆ. ಇಸ್ರಾಯೇಲು ಯೆಹೋವನ ಬೆಳೆಯ ಪ್ರಥಮ ಫಲವಾಗಿ ಆತನಿಗೆ ಮೀಸಲಾಗಿತ್ತು. ಅದನ್ನು ತಿಂದು ಬಿಟ್ಟವರೆಲ್ಲರೂ ದೋಷಿಗಳಾಗಿ ಕೇಡಿಗೆ ಗುರಿಯಾದರು ಎಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಅದ್ಭುತವಾದ ಕಾರ್ಯವನ್ನು ಮಾಡುತ್ತಿದ್ದಾನೆ. ಅವರನ್ನು ಐಗುಪ್ತದಿಂದ ಹೊರಗೆ ತಂದ ಕಾಲವು ಮಧುರವಾದ ಸಂಬಂಧವಾಗಿತ್ತು. ಅವರು ರಾತ್ರಿ ಕಾಲದಲ್ಲಿ ಅಗ್ನಿ ಸ್ತಂಭವನ್ನು
ಹಗಲಲ್ಲಿ ಮೇಘಸ್ತಂಭವನ್ನು ಹಿಂಬಾಲಿಸಿದ ದಿನಗಳು. ಆ ಭಯಂಕರ ಹಾಗೂ ಭಯಾನಕ ಅರಣ್ಯದಲ್ಲಿ ಅವರು ಬೇಡಿಕೊಂಡದ್ದು, ದೇವರು ಅದನ್ನೆಲ್ಲ ಅವರಿಗೆ ನೆನಪಿಸುತ್ತಾನೆ. ದೇವರು ಅವರನ್ನು ಆಶೀರ್ವದಿಸಿ ಅವರಿಗೆ ಒಳ್ಳೆಯ ದೇಶವನ್ನು ಅನುಗ್ರಹಿಸಿದ ಬಳಿಕ ಅವರು ಆತನಿಗೆ ವಿಮುಖರಾದರು. ಬಡಗಣ ರಾಜ್ಯದ ಕುರಿತು ಓಶೇಯನು ನುಡಿದಂತೆ, ಎಫ್ರಾಯಿಮ್ ಬಲಿತು ಕೊಬ್ಬಿ ದುಷ್ಟವಾಯಿತು. ಅವರು ಸಮೃದ್ಧ ಹಾಗೂ ಆರಾಮದ ಸಮಾಜದಲ್ಲಿ ಜೀವವುಳ್ಳ ದೇವರನ್ನು ಬಿಟ್ಟು ವಿಗ್ರಹಗಳ ಕಡೆಗೆ ತಿರುಗಿಕೊಂಡರು. ಯಹೂದಕ್ಕೂ ನಮ್ಮ ರಾಷ್ಟ್ರಕ್ಕೂ ಸಮಾನಾಂಶಗಳಿರುವುದನ್ನು ನಾವು ಅಲಕ್ಷ್ಯ ಮಾಡುವಂತಿಲ್ಲ. ದೇವರನ್ನು ಬಿಟ್ಟು ಬಿಡಲಾಗಿದೆ ಪ್ರಿಯರೇ. ಸತ್ಯವೇದವು ದೇವರ ಮಾತಾಗಿದೆ ಎಂದು ನಂಬಿ ತಮ್ಮೆಲ್ಲ ಕಾರ್ಯಗಳನ್ನು ಅದಕ್ಕನುಸಾರವಾಗಿ ಮಾಡುತ್ತಿದ್ದ ವ್ಯಕ್ತಿಗಳಿಂದ ಒಂದು ಮಹಾನ್ ರಾಷ್ಟ್ರವು ಸ್ಥಾಪಿತವಾಗಿತ್ತು. ಆದರೆ ಒಬ್ಬ ಚರಿತ್ರಕಾರನು ಹೇಳಿದಂತೆ, ಈಗ ಆ ದೇಶವು ಅದರ ಆತ್ಮಿಕ ಪರಂಪರೆಯನ್ನು ತಿಳಿಯದವರಿಂದ ಆಳಲ್ಪಡುತ್ತಿದೆ. ಹೌದು, ನಾವು ದೇವರನ್ನು ಬಿಟ್ಟು ತೊಲಗಿದ್ದೇವೆ. ನಾವು ಹಣವನ್ನೇ ನಮ್ಮ ವಿಗ್ರಹವನ್ನಾಗಿ ಮಾಡಿಕೊಂಡಿದ್ದೇವೆ. ನಾವು ಕಾಯುವ ಆಸಕ್ತಿಯ ವರ್ತಮಾನವು ಸ್ಟಾಕ್ ಮಾರ್ಕೆಟಿಗೆ ಸಂಬಂಧಿಸಿದ್ದಾಗಿರುತ್ತದೆ. ನಮಗೆ ಯಾವುದರಿಂದ ಹೆಚ್ಚು ಹಣ ಬರುತ್ತದೆಂಬುದೇ ನಮ್ಮ ಆಸಕ್ತಿಯಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಹಣವೇ ನಮ್ಮ ದೇವರಾಗಿದೆ. ಅಂದು ಎಫೇಸದವರ ಅರ್ತೆಮೀ ದೇವಿ ಮಹಾದೇವಿ ಎಂದು ಆರ್ಭಟಿಸಿದರು. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 28ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಹಾಗೆಯೇ ಇಂದು ನಮ್ಮ ಕೂಗು ಹಣವೇ ಮಹಾಶಕ್ತಿಯುಳ್ಳದ್ದು ಎಂಬುದಾಗಿರುತ್ತದೆ. ದೇವರನ್ನು ಬಿಡಲಾಗಿದೆ. ದೇವರು ಹೇಳುತ್ತಾನೆ, ನಾನು ನಿನ್ನನ್ನು ಜ್ಞಾಪಕದಲ್ಲಿಟ್ಟಿದ್ದೇನೆ ಎಂದು. ಕರ್ತನಲ್ಲಿ ಪ್ರಿಯರೇ, ಅವರು ಆತನನ್ನು ಮರೆತು ಬಿಟ್ಟಿದ್ದರು, ಆದರೆ ದೇವರು ಅವರನ್ನು ಮರೆತಿರಲಿಲ್ಲ. ದೇವರು ಎಷ್ಟು ಕೃಪೆಯುಳ್ಳವನು ನೋಡಿರಿ. ಆತನ ಆಶೆ ಏನೆಂದು ಕೇಳಿರಿ. ಅದೇನೆಂದರೆ, ಇಸ್ರಾಯೇಲು ದೇವರಿಗೆ ಪವಿತ್ರವಾದದ್ದಾಗಿತ್ತು. ನೀನು ಮೊದಲು ಹೇಗಿದ್ದಿ ಎಂಬುದನ್ನು ಮರೆತು ಬಿಟ್ಟಿಯೋ? ನೀನು ನನಗೆ ಸೇರಿದವಳಾಗಿದ್ದಿ, ನನ್ನನ್ನು ಹಿಂಬಾಲಿಸುತ್ತಿದ್ದಿ, ನನ್ನಿಂದ ನಡೆಸಲ್ಪಡುತ್ತಿದ್ದಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನವನ್ನು. ಯಾಕೋಬನ ಮನೆತನವೇ, ಇಸ್ರಾಯೇಲ್ ವಂಶ, ಸಕಲ ಗೋತ್ರಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 10 ಕುಲಗಳವರನ್ನು ಅಶೂರ್ಯರು ವಶಪಡಿಸಿಕೊಂಡಿದ್ದರೂ ಅವರು ಇನ್ನೂ ಅಲ್ಲೇ ಇದ್ದರು. ಅವರು ಬೇರೆ ದೇಶಗಳಿಗೆ ಹೋಗಿರುವುದಿಲ್ಲ. ಅವನು ಯಾಕೋಬನ ಮನೆತನದವರನ್ನು, ಸಮಸ್ತ ಇಸ್ರಾಯೇಲ್ಯರನ್ನು ಸಂಬೋಧಿಸುತ್ತಿದ್ದಾನೆ. ಅವರು ಅಶೂರ್ಯರ ವಶದಲ್ಲಿದ್ದರೂ ಈ ಸಂದೇಶವು ಅವರಿಗೆ ಅನ್ವಯಿಸುವಂಥದ್ದಾಗಿದೆ. ಮುಂದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಯೆಹೋವನು ಹೀಗನ್ನುತ್ತಾನೆ, ನಿಮ್ಮ ಪಿತೃಗಳು ನನ್ನಲ್ಲಿ ಯಾವ ಅನ್ಯಾಯವನ್ನು ಕಂಡದ್ದರಿಂದ ವ್ಯರ್ಥಾಚಾರವನ್ನು ಅನುಸರಿಸಿ ತಾವೇ ವ್ಯರ್ಥರಾಗಿ ನನ್ನನ್ನು ಬಿಟ್ಟು ದೂರವಾದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಭಾಗವು ಸಂಶಯವಿಲ್ಲದೆ ವಿಶೇಷ ವಾಕ್ಯವಾಗಿದೆ. ದೇವರು ಅವರನ್ನು ಸಂಧಿಸುವ ಅದ್ಭುತ ರೀತಿಯನ್ನು ಗಮನಿಸಿರಿ. ನೀವು ನನ್ನಿಂದ ತೊಲಗುವಂಥ ಯಾವ ತಪ್ಪನ್ನು ನಾನು ಮಾಡಿದ್ದೇನೆ ಎಂಬುದಾಗಿ ಆತನು ಕೇಳುತ್ತಾನೆ. ಈ ದಿನಗಳಲ್ಲಿ ಕೂಡ ನಾವು ದೇವರಲ್ಲಿ ಆಸಕ್ತರಾಗಿರದಂತೆ ಆಗಲು ಯಾವ ಕಾರಣವಿದೆ? ನಾವು ಯಾಕೆ ಆತನನ್ನು ಸೇವಿಸುತ್ತಿಲ್ಲ? ದೇವರಲ್ಲಿ ಅನ್ಯಾಯವುಂಟೋ? ಪ್ರಿಯರೇ, ದೇವರು ತಪ್ಪಾದದ್ದೇನಾದರೂ ಮಾಡುತ್ತಾನೋ? ಆತನು ಕೇಳುತ್ತಿದ್ದಾನೆ, ನಿಮ್ಮ ಪಿತೃಗಳು ನನ್ನಲ್ಲಿ ಯಾವ ಅನ್ಯಾಯವನ್ನು ಕಂಡರು ಎಂಬುದಾಗಿ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 6ನೇ ವಚನವನ್ನು. ನಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿ ಕಾಡಾಗಿಯೂ ಹಳ್ಳ ಕೊಳ್ಳವಾಗಿಯೂ ನಿರ್ಜಲವಾಗಿಯೂ ಘೋರಾರಂಧಕಾರವಾಗಿಯೂ ಯಾರೂ ಹಾದು ಹೋಗದೆಯೂ ಯಾರೂ ವಾಸಿಸದೆಯೂ ಇರುವ ಅರಣ್ಯದಲ್ಲಿ ನಡೆಸಿದ ಯೆಹೋವನು ಎಲ್ಲಿ ಎಂದು ಅವರು ಅಂದುಕೊಳ್ಳಲಿಲ್ಲವಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆ ಮಾರ್ಗವಾಗಿ ಜನರು ಹೆಚ್ಚಾಗಿ ಹೋಗುತ್ತಿರಲಿಲ್ಲ, ಈಗಲೂ ಹೋಗುತ್ತಿಲ್ಲ. ನಾನು ಅದರ ಸಮೀಪಕ್ಕೆ ಹೋಗಿದ್ದೆ,
ಮುಂದಕ್ಕೆ ಹೋಗಿರಲಿಲ್ಲ ಎಂದು ಒಬ್ಬ ದೈವ ಸೇವಕರು ಹೇಳುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಆದರೂ ದೇವರು ತನ್ನ ಜನರನ್ನು ಆ ಭಯಂಕರ ಮರುಭೂಮಿಯಲ್ಲಿ 40 ವರ್ಷ ಕಾಪಾಡಿ ನಡೆಸಿದನು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 7ನೇ ವಚನವನ್ನು. ನಾನು ನಿಮ್ಮನ್ನು ಫಲವತ್ತಾದ ಸೀಮೆಗೆ ಕರತಂದು ಅದರ ಫಲವನ್ನು ಸಾರವನ್ನು ಅನುಭವಿಸುವ ಹಾಗೆ ಮಾಡಿದೆನು. ಆದರೆ ನೀವು ಪ್ರವೇಶಿಸಿ ಆ ನನ್ನ ದೇಶವನ್ನು ಹೊಲೆ ಮಾಡಿ ನನ್ನ ಸ್ವಾಸ್ಥ್ಯವನ್ನು ಅಸಹ್ಯಪಡಿಸಿದಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಈ ದಿನಗಳಲ್ಲಿ ಪ್ರಕೃತಿ ಪರಿಸರಗಳ ಕುರಿತಾಗಿ ತುಂಬಾ ಮಾತನಾಡುತ್ತೇವೆ. ನಾವು ಭೂಮಿಯನ್ನು ಶುದ್ಧವಾಗಿಡಬೇಕಿದೆ, ಅದು ಸರಿಯಾದದ್ದೇ. ಆದರೆ ನೈತಿಕವಾದ ಕೊಳೆ ತುಂಬಾ ಇದೆ ಎಂಬುದನ್ನು ನಾವು ತಿಳಿಯಬೇಕು. ಇಲ್ಲಿ ದೇವರು ಇದರ ಕುರಿತಾಗಿಯೇ ಮಾತನಾಡುತ್ತಿದ್ದಾನೆ. ಅವರು ದೇವರ ಭೂಮಿಯನ್ನು ಮಲಿನಗೊಳಿಸಿದ್ದಾರೆ. ಅವರು ತನಗೊಂದು ಸಾಕ್ಷಿಯಾಗಿರಬೇಕೆಂದು ದೇವರು ಬಯಸಿದ್ದನು. ಆದರೆ ಅವರು ಮೊದಲಿದ್ದವರಷ್ಟೇ ಕೆಟ್ಟವರಾದರು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 8ನೇ ವಚನವನ್ನು. ಯಾಜಕರಿಗೆ ಯೆಹೋವನು ಎಲ್ಲಿ ಎಂಬ ವಿಚಾರವೇ ಇರಲಿಲ್ಲ. ಧರ್ಮೋಪದೇಶಕರು ನನ್ನನ್ನು ತಿಳಿಯಲಿಲ್ಲ. ಪಾಲಕರು ನನಗೆ ದ್ರೋಹ ಮಾಡಿದರು. ಪ್ರವಾದಿಗಳು ಬಾಳ್ ದೇವತೆಯ ಆವೇಶದಿಂದ ಪ್ರವಾದಿಸಿ ಕೆಲಸಕ್ಕೆ ಬಾರದವುಗಳನ್ನು ಸೇವಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಧಾರ್ಮಿಕ ನಾಯಕರ ಮೇಲೆ ತಪ್ಪು ಹೊರಿಸುತ್ತಾನೆ. ನಮ್ಮ ದೇಶದ ಸಮಸ್ಯೆಗಳು ಕೂಡ ಸಭೆಯಿಂದಲೇ ಪ್ರಾರಂಭವಾಗಿದೆ. ಯಾವ ರಾಷ್ಟ್ರವಾದರೂ ಮೊದಲು ಆತ್ಮಿಕ ಅವನತಿಗೊಳ್ಳದೆ ನಾಶನಕ್ಕೊಳಗಾಗುವುದಿಲ್ಲ. ಮೊದಲಿಗೆ ಆತ್ಮಿಕ ಧರ್ಮ ಭ್ರಷ್ಟತೆಯುಂಟಾಗುತ್ತದೆ, ಬಳಿಕ ನೈತಿಕ ಅಧಪತನ, ಆ ಬಳಿಕ ರಾಜಕೀಯ ಅರಾಜಕತೆಯುಂಟಾಗುತ್ತದೆ. ಪ್ರಿಯರೇ, ಈ ವಿಧವಾಗಿಯೇ ದೊಡ್ಡ ದೇಶಗಳು ಪತನಗೊಳ್ಳುತ್ತವೆ. ಯಾಜಕರು ಯೆಹೋವನು ಎಲ್ಲಿ ಎಂದು ಕೇಳಲಿಲ್ಲ. ಈ ದಿನಗಳಲ್ಲಿ ಸತ್ಯವೇದ ಬೋಧಕರು, ಪ್ರಸಂಗಿಗಳು, ಕ್ರಿಸ್ತನ ಸಾಕ್ಷಿಗಳೆನಿಸಿಕೊಳ್ಳುವವರು ತುಂಬಾ ಮಂದಿ ಇದ್ದಾರೆ. ಆದರೆ ಅವರ್ಯಾರಿಗೂ ದೇವರ ವಾಕ್ಯವೇ ತಿಳಿದಿರುವುದಿಲ್ಲ. ನಾನು ವಿಷಾದದಿಂದ ಇದನ್ನು ಹೇಳುತ್ತಿದ್ದೇನೆ, ಆದರೆ ಇದು ಸತ್ಯವಾಗಿದೆ. ದೇವರ ವಾಕ್ಯವನ್ನು ತಿಳಿಯದವರಾದ್ದರಿಂದ ಅವರು ದೇವರನ್ನು ಕೂಡ ನಿಜವಾಗಿ ತಿಳಿದಿರುವುದಿಲ್ಲ. ದೇವರನ್ನು ತಿಳಿಯಬೇಕಾದರೆ ಆತನ ವಾಕ್ಯವನ್ನು ತಿಳಿದಿರಬೇಕು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 9ನೇ ವಚನವನ್ನು. ಆದ ಕಾರಣ ನಾನು ನಿಮ್ಮೊಂದಿಗೆ ಇನ್ನೂ ವ್ಯಾಜ್ಯ ಮಾಡುವೆನು, ನಿಮ್ಮ ಸಂತಾನದವರೊಂದಿಗೆ ವ್ಯಾಜ್ಯ ಮಾಡುವೆನು ಎಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಹೇಳುತ್ತಾನೆ, ನಾನು ನಿಮ್ಮನ್ನು ಬಿಟ್ಟಿಲ್ಲ, ಇನ್ನೂ ನಿಮ್ಮೊಂದಿಗೆ ಬೇಡಿಕೊಳ್ಳುತ್ತೇನೆ. ಇದೆಷ್ಟು ಅದ್ಭುತವಾದದ್ದು ನೋಡ್ರಿ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 13ನೇ ವಚನವನ್ನು. ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ತಮಗೋಸ್ಕರ ತೊಟ್ಟಿಗಳನ್ನು, ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲು 2 ಅಪರಾಧಗಳನ್ನು ಮಾಡಿದೆ. ಜೀವಜಲದ ಬುಗ್ಗೆಯಾದ ಯೆಹೋವನನ್ನು ತೊರೆದು ಬಿಟ್ಟಿದ್ದಾರೆ ಮತ್ತು ತಮಗೋಸ್ಕರ ಬಿರಿದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ. ಈ ರೀತಿ ಎಷ್ಟು ಜನರು ತಮಗಾಗಿ ತೊಟ್ಟಿಗಳನ್ನು ಮಾಡಿಕೊಂಡಿದ್ದಾರೆ ಮತ್ತು ಅದರಲ್ಲಿಯೇ ಕುಡಿಯುತ್ತಾರೆ. ಆದರೆ ಅವರಿಗೆ ತೃಪ್ತಿ ದೊರಕುವುದಿಲ್ಲ. ಉದಾಹರಣೆಗೆ, ₹1,00,000 ಸಂಪಾದಿಸಿದವನಿಗೆ ತೃಪ್ತಿ ಇರುವುದಿಲ್ಲ. ಇನ್ನೂ ಹೆಚ್ಚು ಬೇಕೆನ್ನುತ್ತಾನೆ. 2,00,000ಕ್ಕೆ ಮುಟ್ಟಬೇಕೆನ್ನುತ್ತಾನೆ. ಪ್ರಿಯರೇ, ಕೀರ್ತಿಯ ವಿಚಾರದಲ್ಲೂ ಇದು ಸತ್ಯವಾಗಿದೆ. ಎಷ್ಟು ಇದ್ದರೂ ತೃಪ್ತಿಯು ಉಂಟಾಗುವುದಿಲ್ಲ. ದೇವರು ಅವರ ಹಿಂಜರಿಯುವಿಕೆಯನ್ನು ಅವರೊಂದಿಗೆ ವ್ಯವಹರಿಸತೊಡಗುತ್ತಾನೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 19ನೇ ವಚನವನ್ನು. ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು, ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸುವವು. ನೀನು ನನ್ನ ಭಯವಿಲ್ಲದೆ ನಿನ್ನ ದೇವರಾದ ಯೆಹೋವನೆಂಬ ನನ್ನನ್ನು ತೊರೆದು ಬಿಟ್ಟದ್ದು ಕೆಟ್ಟದ್ದಾಗಿಯೂ ವಿಷವಾಗಿಯೂ ಇರುತ್ತದೆಂದು ಗ್ರಹಿಸಿಕೋ. ಕಣ್ಣಾರೆ ನೋಡು ಎಂಬುದು ಸೇನಾಧೀಶ್ವರನಾದ ಯೆಹೋವನೆಂಬ ನನ್ನ ನುಡಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 3ನೇ ಅಧ್ಯಾಯ 1ರಲ್ಲೇ ಹಿಂಜರಿಯುವುದನ್ನು ಇಡೀ ಸತ್ಯವೇದದಲ್ಲಿ ಹೇಳಿರುವುದಕ್ಕಿಂತಲೂ
ಹೆಚ್ಚು ಬಾರಿ ಹೇಳಲಾಗಿದೆ. ದೇವರಿಗೆ ಇದು ಅತಿ ಪ್ರಾಮುಖ್ಯವಾದದ್ದಾಗಿರಬೇಕು. ಅವರು ತಮ್ಮ ಸ್ವಂತ ದೇವರುಗಳನ್ನು ಮಾಡಿಕೊಂಡರು. 2ನೇ ಅಧ್ಯಾಯದ ಉಳಿದ ಭಾಗದಲ್ಲಿ ವಿಗ್ರಹಾರಾಧನೆಗೆ ವಿರುದ್ಧವಾದ ವಾದಗಳ ಮಂಡನೆಯಿದೆ. ಇದು 3ನೇ ಅಧ್ಯಾಯದಲ್ಲೂ ಮುಂದುವರಿದಿದೆ. ಈ ಭಾಗವನ್ನು ಪುನಃ ಓದಲು ಹೋಗದೆ ನೀವೇ ಅದನ್ನು ಓದಿಕೊಳ್ಳಿರಿ ಎಂದು ಕೇಳಿಕೊಳ್ಳುತ್ತೇನೆ. ಇಡೀ ಭಾಗವನ್ನು ಓದಿರಿ. ಯೆರೆಮೀಯನ ಪ್ರವಾದನೆ ನಿಮಗೆ ಪರಿಚಯವಾದಂತೆ ಅದು ನಿಮಗೆಷ್ಟು ಅದ್ಭುತವೆಂಬುದು ತೋರಿಬರುತ್ತದೆ. ಮಾನವನು ದೇವರನ್ನು ತಿರಸ್ಕರಿಸಿದಾಗಲೆಲ್ಲ ಸ್ವಂತ ದೇವರುಗಳನ್ನು ಮಾಡಿಕೊಳ್ಳುವುದು ಗಮನಾರ್ಹವಾಗಿರುತ್ತದೆ. ಜನರು ತಮ್ಮ ಸ್ವಂತ ದೇವರುಗಳನ್ನು ಮಾಡುವಾಗ ತಮಗೆ ಬೇಕಾದಂತೆ ಮಾಡಿಕೊಳ್ಳುತ್ತಾರೆ. ಅವುಗಳಿಗೆ ಬೇಕಾದುದನ್ನು ತಮ್ಮಿಂದ ಕೊಡಲು ಸಾಧ್ಯವಾಗುವಂತೆ ನೋಡಿಕೊಳ್ಳುತ್ತಾರೆ. ಇದು ಮಾನವನ ಹಳೇ ಸ್ವಭಾವದ ಸ್ವರೂಪವಾಗಿರುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. ನಾವು ಹೇಗಿದ್ದೇವೆ? ಜೀವಿಸುವಂಥ ನಮ್ಮ ಸೃಷ್ಟಿಕರ್ತನಾದ ದೇವರನ್ನು ಹಿಂಬಾಲಿಸ್ತಾ ಇದ್ದೇವೆಯೋ, ಅಥವಾ ನಮಗೆ ಬೇಕಾದ ಹಾಗೆ ದೇವರುಗಳನ್ನು ನಾವು ಮಾಡಿಕೊಂಡಿದ್ದೇವೆಯೋ? ದೇವರಾತ್ಮನು ನಮ್ಮ ಸಂಗಡ ಮಾತನಾಡಿದಾಗ ನಮ್ಮನ್ನು ದೇವರ ಕೈಗೆ ಒಪ್ಪಿಸಿಕೊಡೋಣ. ಆತನೊಬ್ಬನನ್ನೇ ಆರಾಧಿಸುತ್ತಾ, ಆತನೊಬ್ಬನನ್ನೇ ಸೇವಿಸುತ್ತಾ, ಆತನನ್ನೇ ಹಿಂಬಾಲಿಸುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಳು ದೇವರೇ, ನಿನ್ನ ವಾಕ್ಯದ ಮೂಲಕ ನಮ್ಮ ಸ್ಥಿತಿಗತಿಗಳನ್ನು ನೀನು ತಿಳಿದಿದ್ದಿ. ನಾವು ನಿನ್ನನ್ನು ಬಿಟ್ಟಿರುವುದಾದರೆ ನಮ್ಮನ್ನು ಕ್ಷಮಿಸು ಎಂಬುದಾಗಿ ಬೇಡುತ್ತೇವೆ. ನಿನ್ನ ಬಳಿಗೆ ಬಂದು ನಿನ್ನ ಬಲದಿಂದಲೇ ತುಂಬಿದವರಾಗಿ ನಿನ್ನನ್ನೇ ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ಕೃಪೆ ಇರಲಿ. ಅವರ ಕಷ್ಟ, ಸಮಸ್ಯೆ, ಕಣ್ಣೀರು, ರೋಗ, ಬೇನೆ ಬೇಸರಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಸಮಾಧಾನದ ಜೀವಿತ ನಡೆಸಿ ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಯವನಸ್ಥ ಅರಸನಾದ ಯೋಷಿಯನ್ನು ಪ್ರವಾದಿಯಾದ ಯೆರೆಮೀಯನು ಇಬ್ಬರ ವಿಷಯದಲ್ಲಿ ಧ್ಯಾನ ಮಾಡಿದ್ದೇವೆ. ದೇವರು ತನ್ನ ಜನರಿಗೆ ನೀಡುವ ದಂಡನೆಯ ಬಗ್ಗೆ, ಆತನನ್ನು ತಿರಸ್ಕರಿಸಲ್ಪಟ್ಟರೆ ಏನಾಗುತ್ತದೆ, ಇತರ ದೇವರುಗಳು ಅಂದರೆ ಯಾರು, ಇವೆಲ್ಲವನ್ನು ತಿಳಿದುಕೊಂಡ ನಾವು ನಮ್ಮ ಜೀವಿತದಲ್ಲಿ ದಿನಾಲೂ ದೇವರನ್ನು ಪ್ರೀತಿಸುತ್ತಾ ಆತನ ಅಪ್ಪಣೆಗಳನ್ನು ಕೈಕೊಂಡು ಜೀವಿಸೋಣ. ಪ್ರಿಯ ವೀಕ್ಷಕರೇ, ನೀವು ಮಾಡಿದ ಅಮೂಲ್ಯವಾದ ಪ್ರೀತಿಯ ಕರೆಗಳಿಗಾಗಿ ವಂದನೆಗಳು. ನಿಮ್ಮ ಪ್ರಿಯರೆಲ್ಲರಿಗೂ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿರಿ. ಮತ್ತೆ ಸಂಧಿಸೋಣ. ಪ್ರೀತಿಯ ವಂದನೆಗಳು.